ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಮಾಜದಲ್ಲಿ ಬದುಕ್ತೀವಿ ಅಂದ್ರೆ ಪ್ರತಿಯೊಬ್ಬರು ಇನ್ನೊಬ್ಬರಿಂದ ತಮಗೆ ಗೌರವ ಸಿಗಲಿ ಅಂತಾನೆ ಬಯಸ್ತಾರೆ. ಸಾಮಾನ್ಯವಾಗಿ ಬಿ ಯುವರ್ ಸೆಲ್ಫ್ ಅನ್ನೋದು ಕಾಮನ್, ಆದ್ರೆ ಯು ಶುಡ್ ಆಲ್ವೇಸ್ ಟ್ರೈ ಟು ಬೆಟರ್ ಯುವರ್ ಸೆಲ್ಫ್ ಅನ್ನೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ತರ್ಕ. ನಿಮ್ಮೊಳಗಿನ ಖುಷಿ, ಸಂತೋಷ ಅನ್ನೋದು ಕೂಡ ನಿಮ್ಮ ಬದಲಾವಣೆ ಮೇಲೆಯೇ ನಿಂತಿದೆ. ಲೈಫ್ನಲ್ಲಿ ಆಗಾಗ ಅಪ್ಡೇಟ್ ಆಗ್ತಿರಬೇಕು, ಇಲ್ಲದೆ ಹೋದರೆ ಹಿಂದೆ ಉಳಿದು ಬಿಡುವ ಸಾಧ್ಯತೆ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಮನುಷ್ಯರು 4-5 ವಿಷಯಗಳ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ. ಹಣ, ಪ್ರೀತಿ, ಅಂತಸ್ತು, ಗೌರವ ಇವುಗಳಿಗಾಗಿಯೇ ತಡಕಾಡ್ತಾರೆ. ಅದಕ್ಕಾಗಿಯೇ ಸಾಕಷ್ಟು ಸಮಸ್ಯೆ, ಸಂಕಟಗಳನ್ನು ಅನುಭವಿಸ್ತಾರೆ. ಅದರಲ್ಲೂ ಗೌರವ ಸಂಪಾದನೆ ಅನ್ನೋದು ಸುಲಭವಲ್ಲ. ಹಾಗಂತ ಅದು ಕೇಳಿ ಪಡೆದುಕೊಳ್ಳುವ ವಸ್ತುವೂ ಅಲ್ಲ. ಜೊತೆಗೆ ಅದು ಎಲ್ಲರಿಗೂ ಸಿಗೋದು ಇಲ್ಲ. ಅದು ನಮ್ಮ ನಡವಳಿಕೆ, ನಮ್ಮ ದೈನಂದಿನ ಚಟುವಟಿಕೆ, ನಮ್ಮ ಹಾವಭಾವ ಇದೆಲ್ಲದರ ಮೇಲೆ ಅವಲಂಬಿತವಾಗಿರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಗೌರವ ಸಂಪಾದನೆ ಹೇಗೆ, ಅದಕ್ಕೆ ಪಾಲಿಸಬೇಕಾಗಿರುವ ನಿಯಮಗಳೇನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಕೂಡ ನಮ್ಮ ಯಶಸ್ಸಿನ ಒಂದು ಭಾಗ. ಅದು ಪರಿಪೂರ್ಣವಾಗದೆ ನಾವು ಪರಿಪೂರ್ಣರಂತೆ ಕಾಣಲು ಸಾಧ್ಯವಿಲ್ಲ. ಇನ್ನೊಬ್ಬರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಮ್ಮ ನಡೆನುಡಿ ಹಾಗಿರಬೇಕು. ನಮ್ಮ ಜೀವನ ಶೈಲಿಯು ಅದಕ್ಕೆ ಪೂರಕವಾಗಿರಬೇಕು. ಸುಖ ಸುಮ್ಮನೆ ಯಾರೂ ಕೂಡ ನಮಗೆ ಗೌರವ ಕೊಡಲಾರರು. ಒಂದೋ ನಿಮ್ಮ ಬಳಿ ಅಧಿಕಾರ, ಅಂತಸ್ತು ಇರಬೇಕು, ಇಲ್ಲ ಆಕರ್ಷಕ ವ್ಯಕ್ತಿತ್ವ ಹೊಂದಿರಬೇಕು. ಅಂದರೆ ಎದುರಾಳಿ ಮೇಲೆ ಪ್ರಭಾವ ಬೀರುವ ರೀತಿಯಲ್ಲಿ ನಮ್ಮ ಪರ್ಸನಾಲಿಟಿ ಇರಬೇಕು. ಇನ್ನೊಬ್ಬರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಾವು ಪಾಲಿಸಬೇಕಾದ ಮೊದಲ ನಿಯಮ ಒಳ್ಳೆಯ ಕೇಳುಗನಾಗುವುದು. ಅಂದರೆ ನಾವು ಯಾರಾದರೂ ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡದೆ ಸಂಪೂರ್ಣವಾಗಿ ವಿಷಯವನ್ನ ಕೇಳುವುದು, ಮನನ ಮಾಡಿಕೊಳ್ಳುವುದು. ಹೀಗೆ ಮಾಡೋದ್ರಿಂದ ನೀವೊಬ್ಬ ಮಾಗಿದ ವ್ಯಕ್ತಿ ಅನ್ನೋದು ಜಗತ್ತಿಗೆ ತಿಳಿಯುತ್ತದೆ. ಹಾಗೆ ನಿಮ್ಮ ಗೌರವವು ಇಮ್ಮಡಿಯಾಗುತ್ತದೆ. ಜೊತೆಗೆ ನೀವು ಮಾತನಾಡುವಾಗ ಸುಮ್ಮನೆ ಕೇಳಿಸಿಕೊಳ್ಳದೆ ಪದೇ ಪದೇ ತೊಂದರೆ ಕೊಡುವ ವ್ಯಕ್ತಿಗಳಿದ್ರೆ ಅಂಥವರನ್ನ ಸಹ ದೂರವಿಡಿ. ಆಗ ನಿಮ್ಮ ಬಗ್ಗೆ ಇತರರಿಗೆ ಗೌರವ ಹೆಚ್ಚುತ್ತದೆ. ಇನ್ನು 2ನೇ ನಿಯಮ ಅಂದರೆ ಯಾರಾದರೂ ನಿಮ್ಮನ್ನ ಅವಮಾನಿಸಿದ್ರೆ ತಕ್ಷಣವೇ ಪ್ರತಿಕ್ರಿಯೆ ಕೊಡಬೇಡಿ. ಅವರನ್ನ ಹೀಯಾಳಿಸಬೇಡಿ. ಸುಮ್ಮನೆ ಅವರ ಕಣ್ಣುಗಳನ್ನು ನೋಡಿ ಅವರು ನಿಮ್ಮ ಕಣ್ಣುಗಳಲ್ಲಿರುವ ಆತ್ಮವಿಶ್ವಾಸವನ್ನ ಗುರುತಿಸಿ ಹಿಂದೆ ಸರಿಯುತ್ತಾರೆ. ನಿಮ್ಗೆ ಗೊತ್ತಿರಲಿ, ಆಳವಾಗಿರುವ ನೀರಿಗಿಂತ ಕಡಿಮೆ ಪ್ರಮಾಣದ ನೀರೇ ಹೆಚ್ಚು ಸದ್ದು ಮಾಡುತ್ತದೆ. ಅದು ಜುಳು ಹರಿಯುತ್ತಾ ಜೋರಾಗಿ ಸದ್ದು ಮಾಡುತ್ತದೆ. ಆದರೆ ನೀರು ಆಳವಾದ ಕಡೆ ಯಾವ ಶಬ್ದವೂ ಇರೋದಿಲ್ಲ, ಅಲ್ಲಿ ಪ್ರಶಾಂತತೆ ಇರುತ್ತದೆ. ಹಾಗೆ ನಾವು ಮೌನವಾಗಿದ್ದಷ್ಟು ನಮ್ಮ ಗೌರವ ಏರುತ್ತದೆ. ಮೌನ ಎನ್ನುವುದು ನಮ್ಮ ಮೆಚುರಿಟಿಯನ್ನ, ಜ್ಞಾನವನ್ನ ಪ್ರತಿಬಿಂಬಿಸುತ್ತದೆ. ಇನ್ನು 3ನೇ ಅಂಶ ಅಂದರೆ ನಮ್ಮ ಆತ್ಮವಿಶ್ವಾಸದ ದೇಹ ಭಂಗಿ. ಸ್ನೇಹಿತರೆ, ನಮ್ಮ ದೇಹದ ಭಂಗಿ ಅನ್ನೋದು ಕೂಡ ಆತ್ಮವಿಶ್ವಾಸವನ್ನ ಪ್ರಕಟಪಡಿಸುವ ಮಾರ್ಗ. ನಮ್ಮ ನಡೆಯುವ ಭಂಗಿ ನಮ್ಮೊಳಗಿನ ಶಕ್ತಿಯನ್ನ ತೋರಿಸುತ್ತದೆ. ಅದರಲ್ಲೂ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನುವ ಹಾಗೆ ನಮ್ಮ ಮೊದಲ ಭೇಟಿಯಲ್ಲಿ ನಾವು ನಿಲ್ಲುವ, ನಡೆದಾಡುವ ಸಂಗತಿಗಳು ಸಹ ನಮ್ಮನ್ನ ಎತ್ತರಕ್ಕೆ ಏರಿಸುತ್ತದೆ. ಅಂದ್ರೆ ನಮ್ಮ ದೇಹ ಭಂಗಿ ನಮ್ಮ ಆತ್ಮವಿಶ್ವಾಸವನ್ನ ಬಿಂಬಿಸೋದ್ರಿಂದ ಅದು ಚೆನ್ನಾಗಿರಬೇಕು. ಅದು ಹೇಗೆ ಅಂತ ನೀವು ಕೇಳಬಹುದು. ಅದೇನೋ ಧನುರ್ವಿದ್ಯೆಯಲ್ಲ, ಜಸ್ಟ್ ದೇಹವನ್ನ ನೇರವಾಗಿ ಇಟ್ಕೊಳ್ಳೋದು, ಗಟ್ಟಿಯಾಗಿ ಹೆಜ್ಜೆ ಹಾಕುವುದು. ನೀವು ಬೇಕಾದರೆ ಕನ್ನಡಿ ಮುಂದೆ ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಒಂದು ಸದೃಢ ನಡಿಗೆ, ಮುಖದಲ್ಲಿ ಒಂದು ಮಂದಹಾಸ ನಮ್ಮನ್ನ ಎತ್ತರಕ್ಕೆ ಏರಿಸುತ್ತದೆ. ತೀರಾ ಬಗ್ಗಿ ನಡೆದರೆ ಅದು ನಮ್ಮಲ್ಲಿರುವ ನರ್ವಸ್ನೆಸ್ ಅನ್ನ ಎತ್ತಿ ತೋರಿಸಬಹುದು. ಹೀಗಾಗಿ ನಡೆಯುವಾಗ, ನಿಲ್ಲುವಾಗ ಆತ್ಮವಿಶ್ವಾಸದಿಂದ ನಿಲ್ಲುವುದು, ಅಗತ್ಯ ಬಿದ್ದರೆ ಕೈಗಳನ್ನ ಜೇಬಿನಲ್ಲಿ ಇರಿಸುವುದು ಬೇರೆಯವರಲ್ಲಿ ನಮ್ಮ ಬಗ್ಗೆ ಧನಾತ್ಮಕ ಚಿಂತನೆ ಮೂಡಿಸುತ್ತದೆ. ಇನ್ನು ಮುಂದಿನ ನಿಯಮ ಅಂದರೆ ನರ್ವಸ್ನೆಸ್ ಅನ್ನ ಕಂಟ್ರೋಲ್ ಮಾಡುವುದು. ಸ್ನೇಹಿತರೆ, ಜಗತ್ತಿನಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಹಂತದಲ್ಲಿ ಈ ಸ್ಥಿತಿಯನ್ನ ಅನುಭವಿಸಿಯೇ ಇರ್ತಾರೆ. ಹೀಗಾಗಿ ನಾವು ಸಹ ಈ ಜಗತ್ತಿಗೆ ಹೊರತಾದವರಲ್ಲ. ಹೀಗಾಗಿ ನರ್ವಸ್ನೆಸ್ ಅನ್ನೋದನ್ನ ಜಾಸ್ತಿ ತಲೆಗೆ ತೆಗೆದುಕೊಳ್ಳಬಾರದು. ಏನೇ ಮಾಡಿದ್ರೂ ಕಾನ್ಫಿಡೆನ್ಸ್ನಿಂದ ಮಾಡಬೇಕು. ಆಗ ಇದು ತಾನಾಗಿಯೇ ಹೋಗುತ್ತದೆ. ನಮ್ಮ ದೃಢತೆಯನ್ನ, ಸ್ವಾಭಿಮಾನವನ್ನ ಹೆಚ್ಚಿಸುತ್ತದೆ. ಮುಂದಿನ ನಿಯಮ ಅಂದರೆ ಅದು ನಮ್ಮ ಬಾಹ್ಯ ವ್ಯಕ್ತಿತ್ವವನ್ನ ಆಕರ್ಷಕಗೊಳಿಸಿಕೊಳ್ಳೋದು. ಅಂದರೆ ಜನ ನಮಗೆ ಗೌರವ ಕೊಡಬೇಕು ಅಂದರೆ ಅದಕ್ಕೆ ನಮ್ಮ ಉಡುಗೆ ತೊಡುಗೆ ಕೂಡ ಮುಖ್ಯ. ನಾವು ಹೇಗೆ ಡ್ರೆಸ್ ಮಾಡಿಕೊಳ್ತೀವಿ ಅನ್ನೋದು ಕೂಡ ಮುಖ್ಯವಾಗುತ್ತದೆ. ಅದು ಸಹ ನಮ್ಮನ್ನ ಎತ್ತರದ ಸ್ಥಾನದಲ್ಲಿ ಇರಿಸುತ್ತೆ. ಹೀಗಾಗಿ ನಾವು ಹಾಕುವ ಬಟ್ಟೆ ನಮ್ಮೊಳಗಿನ ಆತ್ಮವಿಶ್ವಾಸವನ್ನ ಹೊರಹಾಕಬೇಕು.
ಆಗ ಸುತ್ತಲಿನ ಜನ ತಾವಾಗಿಯೇ ನಮ್ಮ ಬಳಿ ಬರ್ತಾರೆ, ನಮ್ಮ ಸನಿಹ ತಿರುಗುತ್ತಾರೆ. ಇನ್ನು ಮುಂದಿನ ನಿಯಮ ಮಾತಿಗೆ ಸಂಬಂಧಿಸಿದ್ದು. ನಮ್ಮ ಮಾತು ನಿಧಾನವಾದಷ್ಟು ಜನ ನಮ್ಮನ್ನ ನೋಡುವ ಬಗೆ ಬದಲಾಗುತ್ತೆ. ಆದಷ್ಟು ಮೆಲುಧ್ವನಿಯಲ್ಲಿ ಮಾತನಾಡೋದನ್ನ ಕಲಿಯಬೇಕು. ಕೂಗಾಡಿ ಚೀರಾಡಿ ಮಾತನಾಡೋದಕ್ಕಿಂತ ಸೌಮ್ಯವಾಗಿ ತರ್ಕಬದ್ಧವಾಗಿ ಮಾತನಾಡುವುದು ನಮ್ಮಲ್ಲಿನ ಶಕ್ತಿಯನ್ನ ದುಪ್ಪಟ್ಟುಗೊಳಿಸುತ್ತದೆ. ಶಾಂತವಾಗಿ ಸೌಮ್ಯವಾಗಿ ವಿಷಯ ತಿಳಿದುಕೊಂಡು ಮಾತನಾಡುವುದು ನಮ್ಮ ಗೌರವವನ್ನ ಹೆಚ್ಚು ಮಾಡುತ್ತದೆ. ಇನ್ನು ಗೌರವ ಸಂಪಾದನೆಯ ಅತಿ ಮುಖ್ಯ ಅಂಶ ಅಂದ್ರೆ ಅದು ನಮ್ಮ ವಿಷಯ ಪರಿಣಿತಿ. ನಾವು ಯಾವ ಕ್ಷೇತ್ರದಲ್ಲಿದ್ದೇವೋ ಆ ಕ್ಷೇತ್ರದ ಮೇಲೆ ನಮಗೆ ಸಂಪೂರ್ಣ ಹಿಡಿತವಿರಬೇಕು. ಅಂದರೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಆಳವಾದ ಜ್ಞಾನ, ತಿಳುವಳಿಕೆ, ಕೌಶಲ್ಯ ಇರಬೇಕು. ಇದೊಂದು ಇದ್ರೆ ನಮ್ಮ ಗೌರವಕ್ಕೆ ಯಾವತ್ತೂ ಚ್ಯುತಿ ಬರೋದಿಲ್ಲ. ನಾವು ಯಾವತ್ತೂ ಅರೆಬೆಂದ ಮಡಿಕೆಯಂತೆ ಇರಬಾರ್ದು. ಕ್ರಿಕೆಟ್ ವಿಚಾರದಲ್ಲಿ ಸಚಿನ್ ಮುಂದೆ ಇಂದಿಗೂ ಅನೇಕ ಘಟಾನುಘಟಿ ನಾಯಕರು, ಆಟಗಾರರು ತಲೆಬಾಗಿ ನಡೆದುಕೊಳ್ತಾರೆ. ಅದು ಸಚಿನ್ ಅವರ ಕ್ರಿಕೆಟ್ ಆಟದ ಪರಿಣಿತಿ, ಕೌಶಲ್ಯಕ್ಕೆ ಸಿಕ್ಕ ಗೌರವ. ಹಾಗೆಯೇ ನಾವುಗಳು ನಮ್ಮ ಕೆಲಸದಲ್ಲಿ ಕೌಶಲ್ಯ ಹೊಂದಿದ್ದರೆ ಖಂಡಿತ ಜಗತ್ತು ನಮ್ಮನ್ನ ಗೌರವಿಸುತ್ತದೆ. ಇನ್ನು ವ್ಯಕ್ತಿತ್ವವನ್ನ ಬೆಳೆಸುವ 8ನೆಯ ಅಂಶ ಅಂದ್ರೆ ಅದು ಟಿ ಕಾನ್ಸೆಪ್ಟ್. ಹೀಗೆ ಹೇಳಿದ್ರೆ ನಿಮ್ಗೆ ಅರ್ಥವಾಗದಿರಬಹುದು. ಟಿ ಕಾನ್ಸೆಪ್ಟ್ ಬೇರೇನು ಅಲ್ಲ, ವಿಷಯದ ತಿಳುವಳಿಕೆ ಹಾಗೂ ಜನರಲ್ ನಾಲೆಡ್ಜ್. ಅಂದ್ರೆ ನಾವು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಆಳವಾದ ಜ್ಞಾನ ಹೊಂದಿರಬೇಕು. ಇದನ್ನ ಟಿ ಆಕಾರದ ಕೆಳಗಿನ ಭಾಗದಂತೆ ತೋರಿಸಬಹುದು. ಅಂದರೆ ಒಂದು ವಿಷಯದ ಮೇಲೆ ಸಂಪೂರ್ಣ ಪರಿಣಿತಿ ಅವಶ್ಯ. ಹಾಗೆಯೇ ಮೇಲಿನ ಅಗಲ ಮಾದರಿಯಲ್ಲಿರುವ ಭಾಗ ನಮ್ಮ ಸುತ್ತಮುತ್ತ ನಡೆಯುವ ವಿಷಯಗಳ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಸಾಮಾನ್ಯ ಜ್ಞಾನವಿರಬೇಕು ಅನ್ನೋದನ್ನು ಸೂಚಿಸುತ್ತದೆ. ಇದೇ ಟಿ ಕಾನ್ಸೆಪ್ಟ್ ಆಗಿದೆ. ನೀವು ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿಯನ್ನ ನೋಡಿ. ಅವರು ತಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಅಪರಿಮಿತ ಆಟದ ಕೌಶಲ್ಯ ಹೊಂದಿದ್ದಾರೆ. ಹಾಗೆಯೇ ಅವರ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ. ನಿರರ್ಗಳವಾಗಿ ಮಾತನಾಡ್ತಾರೆ. ಕೊಂಚ ಮಟ್ಟಿಗೆ ಅವರು ನಟನೆ ಕೂಡ ಮಾಡಬಲ್ಲರು. ಹೀಗಾಗಿ ಹಲವು ಕ್ಷೇತ್ರಗಳಲ್ಲಿ ಅವರಿಗೆ ಸಾಕಷ್ಟು ಮನ್ನಣೆ ಇದೆ. ಇದನ್ನೇ ಟಿ ಕಲ್ಪನೆ ತಿಳಿಸುತ್ತದೆ. ಇನ್ನು ಗೌರವ ಸಂಪಾದನೆಯ 9ನೆಯ ಅಂಶ ಅಂದರೆ ನಮ್ಮನ್ನು ನಾವು ಹಾಸ್ಯಕ್ಕೆ ವಸ್ತುವಾಗಿಸಿಕೊಳ್ಳೋದು. ಸ್ನೇಹಿತರೆ, ನಮ್ಮಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಅನ್ಯರು ಆಡಿಕೊಂಡು ನಕ್ಕರೆ ನಮಗೆ ಬೇಸರವಾಗುತ್ತದೆ. ಹೀಗಾಗಿ ನಮ್ಮಲ್ಲಿರುವ ದೋಷ, ಕೊರತೆಗಳ ಬಗ್ಗೆ ನಾವೇ ಹಾಸ್ಯ ಮಾಡಿಕೊಂಡರೆ ನಮಗೆ ನೋವಾಗದು. ಅದೊಂದು ರೀತಿ ಆತ್ಮ ವಿಮರ್ಶೆ ಮಾಡಿಕೊಂಡಂತೆ. ಹಾಗಂತ ಸದಾ ನಮ್ಮನ್ನು ನಾವು ಗೇಲಿ ಮಾಡಿಕೊಳ್ಳಬಾರದು. ಎದುರಿನ ವ್ಯಕ್ತಿ ನಮ್ಮನ್ನ ಬೇರೆ ರೀತಿ ಪರಿಗಣಿಸುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಹಿತಮಿತವಾಗಿ ನಮ್ಮನ್ನು ನಾವೇ ಹಾಸ್ಯ ಮಾಡಿಕೊಳ್ಳುವುದು ಒಳ್ಳೆಯದು. ಅದು ನಮ್ಮಲ್ಲಿನ ದೌರ್ಬಲ್ಯತೆಗಳನ್ನು ಮನನ ಮಾಡಿಕೊಳ್ಳಲು, ಗಮನದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಮುಂದಿನ ನಿಯಮ ಕೂಡ ದೌರ್ಬಲ್ಯತೆಗಳಿಗೆ ಸಂಬಂಧಿಸಿದ್ದು. ನಾವು ನಮ್ಮನ್ನ ಹಾಸ್ಯಕ್ಕೆ ವಸ್ತುವಾಗಿಸಿಕೊಳ್ಳುವಾಗ ಹುಷಾರಾಗಿರಬೇಕು. ನಮ್ಮ ನ್ಯೂನ್ಯತೆಗಳನ್ನಾಗಲಿ ಅಥವಾ ದೌರ್ಬಲ್ಯತೆಗಳನ್ನಾಗಲಿ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಬಾರದು. ಅದು ಭವಿಷ್ಯದಲ್ಲಿ ನಿಮಗೆ ಕಂಟಕವಾಗಲಿದೆ. ಮೇಲಿನ ನಿಯಮಕ್ಕೆ ತದ್ವಿರುದ್ಧ ನೀತಿ ಇದು. ಖುದ್ದು ಆಚಾರ್ಯ ಚಾಣಕ್ಯ ಕೂಡ ಇದನ್ನೇ ಹೇಳಿದ್ದಾರೆ. ನಮ್ಮ ಗುಟ್ಟುಗಳು ಇನ್ನೊಬ್ಬರ ಮುಂದೆ ಹೇಳಿದ್ರೆ ಅದು ಅವಸಾನಕ್ಕೆ ದಾರಿ ಮಾಡಿಕೊಟ್ಟಂತೆ. ನಾವೇನೋ ಸ್ನೇಹಿತರು, ಆಪ್ತರು ಅನ್ನುವ ಕಾರಣಕ್ಕೆ ನಮ್ಮ ದೌರ್ಬಲ್ಯತೆಗಳನ್ನ ಹೇಳಿಕೊಳ್ಳಬಹುದು. ಆದರೆ ಎದುರಿಗಿರುವ ವ್ಯಕ್ತಿ ಅದನ್ನ ಸಮಯಕ್ಕೆ ತಕ್ಕಂತೆ ದುರುಪಯೋಗ ಪಡಿಸಿಕೊಳ್ಳಬಹುದು. ಹೀಗಾಗಿ ಇದು ನಮಗೆ ಹಾನಿ ಮಾಡುತ್ತದೆ. ಇನ್ನು ನಮಗೆ ಸಮಾಜದಲ್ಲಿ ಗೌರವ ಸಿಗಬೇಕಾದರೆ ಮೊದಲು ನಾವು ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದನ್ನ ಕಲಿಬೇಕು. ಎಲ್ಲರನ್ನ ಸಿಲ್ಲಿಯಾಗಿ ಪರಿಗಣಿಸೋದು, ಯಾರನ್ನ ಕೂಡ ಕ್ಯಾರ್ ಮಾಡದಿರುವ ಗುಣ ಮೊದಲು ನಮಗೆ ಹಾನಿ ಮಾಡುತ್ತದೆ. ಹೀಗಾಗಿ ನಮ್ಮ ಸುತ್ತ ಇರುವವರಿಗೆ ಗೌರವ ಕೊಡೋದನ್ನ ಕಲಿತರೆ ಜನರು ಕೂಡ ನಮ್ಮನ್ನ ಗೌರವಿಸುತ್ತಾರೆ. ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಯಾವುದು ಸುಲಭವಾಗಿ ಸಿಗುತ್ತೋ ಅದರ ಬೆಲೆ ಕಡಿಮೆಯೇ, ಮಹತ್ವ ಕೂಡ ಕಡಿಮೆ ಇರುತ್ತೆ. ಥೇಟ್ ಹಾಗೆಯೇ ನಾವು ಇನ್ನೊಬ್ಬರಿಗೆ ಸುಲಭವಾಗಿ ಸಿಗುತ್ತಿದ್ರೆ, ಅವರು ಕರೆ ಮಾಡಿದಾಗಲೆಲ್ಲ ಅವರ ಕರೆಗೆ ಉತ್ತರಿಸುತ್ತಿದ್ದರೆ ಜನ ನಮ್ಮನ್ನ ಸೀರಿಯಸ್ ಆಗಿ ಮುಖ್ಯ ವ್ಯಕ್ತಿಯನ್ನಾಗಿ ಪರಿಗಣಿಸೋದಿಲ್ಲ. ಆದರೆ ಅದೇ ನಾವು ಅವೈಲೇಬಿಲಿಟಿ ಕಡಿಮೆ ಮಾಡಿದರೆ ಸಹಜವಾಗಿ ಅವರು ನಮ್ಮನ್ನ ಗಂಭೀರವಾಗಿ ಪರಿಗಣಿಸಲು ಶುರು ಮಾಡ್ತಾರೆ. ಗೌರವ ಸಂಪಾದನೆಯ ಈ 13ನೇ ನಿಯಮ ಅದನ್ನೇ ಹೇಳುತ್ತದೆ. ಉದಾಹರಣೆಗೆ, ಮಳೆಗಾಲದಲ್ಲಿ ಸೂರ್ಯನ ದರ್ಶನ ಕೆಲವೊಮ್ಮೆ ವಾರಗಟ್ಟಲೆ ಸಿಗೋದೇ ಇಲ್ಲ. ಜನ ಬಿಸಿಲಿಗೆ ಕಾಯುತ್ತಿರುತ್ತಾರೆ. ಒಂದೊಮ್ಮೆ ಬಿಸಿಲು ಕಂಡಿದ್ದೇ ತಡ ಖುಷಿಯಿಂದ ಸೂರ್ಯನ ಬೆಳಕಿಗೆ ನಿಲ್ತಾರೆ. ಥೇಟ್ ಇದೇ ರೀತಿ ನಮ್ಮ ಅವೈಲೇಬಿಲಿಟಿ ಕಡಿಮೆಯಾದಂತೆ ಜನರು ನಮಗೆ ಮೊದಲಿಗಿಂತ ಹೆಚ್ಚು ಮರ್ಯಾದೆ ಕೊಡಲು ಪ್ರಾರಂಭಿಸ್ತಾರೆ. ಇನ್ನು 14ನೇ ನಿಯಮ ಕೂಡ ಖಾಸಗಿ ಬದುಕಿನ ರಹಸ್ಯಗಳಿಗೆ ಸಂಬಂಧಿಸಿದೆ. ಯಾರೇ ಆಗಲಿ ತಮ್ಮ ಖಾಸಗಿ ಬದುಕಿನ ವಿಷಯಗಳನ್ನು ಆದಷ್ಟು ರಹಸ್ಯವಾಗಿ ಇಟ್ಕೊಳ್ಬೇಕು.
ಬದುಕು ತೆರೆದಿಟ್ಟ ಪುಸ್ತಕದಂತೆ ಎನ್ನುವ ಆದರ್ಶದ ಬದುಕು ಕೆಲವೊಮ್ಮೆ ನಮ್ಮ ಮಾನ ಹರಾಜು ಹಾಕುತ್ತದೆ. ನಾವು ಓಪನ್ ಆಗಿ ನಮ್ಮ ಸೀಕ್ರೆಟ್ಗಳನ್ನು, ಗುಟ್ಟುಗಳನ್ನು ಹೇಳಿಕೊಂಡ್ರೆ ಅದರ ದುರುಪಯೋಗ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳದಿದ್ದರೆ ನಮ್ಮನ್ನ ನೋಡುವವರ ದೃಷ್ಟಿಯು ಬದಲಾಗುತ್ತೆ. ಅವರು ಎಂದಿಗೂ ನಮ್ಮನ್ನ ಅವಮಾನಿಸುವ ಕೆಲಸ ಮಾಡೋದಿಲ್ಲ. ಇನ್ನು 15ನೇ ಪ್ರಮುಖ ಅಂಶ ಅಂದ್ರೆ ಅನವಶ್ಯಕ ಗಾಳಿ ಸುದ್ದಿಗಳಿಂದ ದೂರ ಇರುವುದು. ಸ್ನೇಹಿತರೆ, ನಾವು ಇತರರ ಸುದ್ದಿಗಳನ್ನ, ಗಾಸಿಪ್ಗಳನ್ನ ಮಾತನಾಡುತ್ತಿದ್ರೆ ಸಮಾಜದ ಕಣ್ಣಲ್ಲಿ ತೀರಾ ಸಣ್ಣವರಾಗಿ ಕಾಣುತ್ತೇವೆ. ಇನ್ನೊಬ್ಬರ ಉಸಾಬರಿ ಬಿಟ್ಟು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಟ್ಟರೆ ಅದರಿಂದ 2 ರೀತಿಯ ಉಪಯೋಗವಾಗುತ್ತದೆ. ಒಂದು, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಮತ್ತೊಂದೆಡೆ ನಿಮ್ಮ ಸ್ವಭಾವದ ಬಗ್ಗೆ ಶ್ಲಾಘನೆ ಸಿಗುತ್ತದೆ. ಹೀಗಾಗಿ ಅನವಶ್ಯಕವಾದ ಈ ಗಾಸಿಪ್ಗಳಿಂದ ದೂರವಿರಬೇಕು. ಇನ್ನು ಗೌರವ ತರುವ ಮುಂದಿನ ಅಂಶ ಅಂದ್ರೆ ನಮ್ಮ ತಪ್ಪನ್ನ ತಿದ್ದುಕೊಂಡು ಮುನ್ನಡೆಯುವುದು. ಸ್ನೇಹಿತರೆ, ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನ ಕೂಡಲೇ ಸರಿಪಡಿಸಿಕೊಂಡು ಮುನ್ನಡೆಯಬೇಕು. ಅದೇ ವಿಚಾರಕ್ಕಾಗಿ ತಪ್ಪನ್ನ ಸರಿ ಎಂದು ವಾದಿಸಲು ಹೋಗಬಾರದು. ಅದು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಲ್ಲದೆ ನಿಮ್ಮ ಬಗ್ಗೆ ನಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ. ಹೀಗಾಗಿ ಅನಗತ್ಯ ವಾದಕ್ಕೆ ಎಡೆಮಾಡಿಕೊಡದೆ ಆಗಿರುವ ತಪ್ಪನ್ನ ತಿದ್ದುಕೊಂಡು ಮುನ್ನಡೆದರೆ ಎದುರಿಗಿರುವ ವ್ಯಕ್ತಿಗಳಲ್ಲಿ ನಮ್ಮ ಬಗ್ಗೆ ಮತ್ತಷ್ಟು ಗೌರವ ಭಾವ ಮೂಡುತ್ತದೆ. ಸ್ನೇಹಿತರೆ, ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡದಿದ್ರೂ ಪರವಾಗಿಲ್ಲ, ಆದರೆ ಹಾನಿಯನ್ನ ಮಾಡಬಾರದು. ತಪ್ಪಿಯೂ ಇನ್ನೊಬ್ಬರ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಚಾಡಿ ಮಾತುಗಳನ್ನ ಆಡಬಾರದು. ಹಾಗೆ ಅವರ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡಬಾರದು. ಅದು ನಿಮಗೆ ಮತ್ತಷ್ಟು ಹಾನಿ ಮಾಡುತ್ತದೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುತ್ತದೆ. ಹೀಗಾಗಿ ಇದರಿಂದ ದೂರವಿದ್ದರೆ ನಿಮ್ಮ ಮರ್ಯಾದೆ ಮತ್ತಷ್ಟು ಹೆಚ್ಚುತ್ತದೆ. ಇನ್ನು ನಮ್ಮ ಗೌರವ ಹೆಚ್ಚಬೇಕು ಅಂದ್ರೆ ನಾವು ಆದಷ್ಟು ನಮಗಿಂತ ವಯಸ್ಸಿನಲ್ಲಿ ಹಿರಿಯರೊಂದಿಗೆ ಸಮಯ ಕಳೆಯಬೇಕು. ಅದು ನಮಗೆ ಹಲವು ರೀತಿಯ ಪಾಠ ಕಲಿಸುತ್ತದೆ. ಇದು ಬದುಕಿನ ಹಲವು ಅನುಭವಗಳನ್ನು ನೀಡೋದಲ್ಲದೆ ಆ ಗುಂಪಿನಲ್ಲಿ ನಮಗೆ ಅವಮಾನವಾದರೂ ಬದುಕಿಗೆ ಹೊಸ ಇಮೇಜ್ ನೀಡುತ್ತದೆ. ಇನ್ನು ವ್ಯಕ್ತಿಗಳಿಗೆ ಗೌರವ ತರುವ ಕೊನೆಯ ಹಾಗೂ ಅತಿ ಮುಖ್ಯ ಅಂಶವೆಂದರೆ ಹಂಬಲ್ನೆಸ್. ನಾವೆಷ್ಟೇ ಎತ್ತರಕ್ಕೆ ಬೆಳೆಯಲಿ, ಸುಖದ ಸುಪ್ಪತ್ತಿಗೆಯಲ್ಲೇ ಹೊರಳಲಿ, ನಮ್ಮಲ್ಲಿರುವ ವಿನಮ್ರತೆ, ಸಜ್ಜನಿಕೆ, ಸರಳತೆ ಮಾಯವಾಗಬಾರದು. ನೀವು ಎಷ್ಟು ವಿನಮ್ರರಾಗಿರುತ್ತೀರೋ ಅಷ್ಟು ಗೌರವ ಹೆಚ್ಚುತ್ತದೆ. ಸಿರಿವಂತಿಕೆ, ಅಧಿಕಾರದ ಅಮಲು ನಿಮ್ಮನ್ನ ಪಾತಾಳಕ್ಕೆ ತಳ್ಳಬಹುದು, ಆದರೆ ಹಂಬಲ್ನೆಸ್ ಅನ್ನೋದು ನಿಮ್ಮನ್ನ ಬಹು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಒಟ್ನಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗೌರವ ಪಡೆಯಬೇಕು ಅಂದರೆ ಅದಕ್ಕೆ ಒಂದಷ್ಟು ಬದುಕಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲೇಬೇಕು, ಅನುಸರಿಸಲೇಬೇಕು. ಹಾಗೆ ಮಾಡೋದ್ರಿಂದ ಆತನ ಮರ್ಯಾದೆ ಹೆಚ್ಚುವುದಲ್ಲದೆ ಆತನ ಬಗ್ಗೆ ಧನಾತ್ಮಕ ಅಂಶಗಳು ಕೂಡ ಹೆಚ್ಚುತ್ತದೆ. ಸುಖ ಬದುಕಿಗೆ ಸಂಪತ್ತಿನ ಜೊತೆಗೆ ಸರಳತೆ, ಶಿಷ್ಟತೆ, ಸಮಾನವಾಗಿ ಕಾಣುವ ವಿನಮ್ರತೆ, ಡೌನ್ ಟು ಅರ್ತ್ ಎನ್ನುವ ಮನೋಭಾವನೆ ಇರಲೇಬೇಕು. ಆಗ ಬದುಕೆ ಹಸಿರಾಗುತ್ತದೆ, ಹೊನಲು ಮೂಡುತ್ತದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.